ಧನುಜೇಂದ್ರ, ಇದೇನಿದು? ಎಷ್ಟು ಸೈನಿಕರನ್ನು ಸಂಹರಿಸಿದರೂ ಕೂಡ ಮತ್ತೆ ಮತ್ತೆ ಪುನಃ ಪುನಃ ಬರುತ್ತಿರುವರಲ್ಲ, ಇದಕ್ಕೇನು ಮಾಡುವುದು? ರಾಮಾನುಜ, ಇವರು ಶರೀರದ ಮೇಲೆ ಅಂಗು ತೊರೆದ ದುರಾತ್ಮರು. ನಮ್ಮ ಸೈನ್ಯವು ಗುಹೆ ಹೊರಭಾಗದಲ್ಲಿ ಸೈನಿಕರೊಡನೆ ಯುದ್ಧ ಮಾಡುತ್ತಿರಲಿ. ನಾನು ಈ ಗದಾದಂಡದಿಂದ ಸೈನಿಕರನ್ನು ಹಿಮ್ಮೆಡಿಸಿಕೊಂಡು ಹೋಗುತ್ತೇನೆ. ನೀನು ನನ್ನ ಬೆನ್ನ ಹಿಂದೆ ಬರುವಂತನಾಗು. ಹಿಂದೆ ಸದ್ದಿನಿಂದ ಗುದ್ದಿನಿಂದ ಸದ್ದಡಗಿಸುತ್ತಾ ವಾಯುಪುತ್ರನು ಬರಲಿ. ಹೀಗೆ ಮಾಡುವುದರಿಂದ ಆ ದುರಾತ್ಮನನ್ನು ಸಮೀಪಿಸಬಹುದು. ಸರಿ, ಇದೇ ತಕ್ಕ ಯೋಚನೆ. ಮುನ್ನುಗ್ಗೋಣ, ನಡೆಯಿರಿ. ಕೆಲಸ ಒಂದ ಅಂಗದ ಲಕ್ಷ್ಮಣ, ಮೇಲಕ್ಕೆ ನೋಡು. ಇವನ ತಪಸ್ಸಿಗೆ ಮೆಚ್ಚಿ ಬಿಲ್ಲು ಬಾಣಗಳು ರಥಾರೂಢಗಳು ಬರುತ್ತಿರುವು. ಬೇಗ ಇವನ ತಪಸ್ಸನ್ನು ಭಂಗಪಡಿಸುವಂತನಾಗು. ತಡ ಮಾಡಿದರೆ ಅನರ್ಥವಾದೀತು. ಬೇಗ. ಇಲ್ಲ ಇಲ್ಲ, ಬೇಡ ಬೇಡ, ಅವನ್ನ ಆಡಿಸಿ. ಹೇಳಿ ಹೇಳಿ, ನೀವೇ ಹೇಳಿ. ಅಲ್ಲ ಅಲ್ಲ, ಈಗಲ್ಲ ಈಗಲ್ಲ ಈಗಲ್ಲ, ರೇಡಿಯೋ ಹೇಳಿದ್ರೆ ಆಡಿ ಆಡಿ ಅವರು ಅಲ್ಲ, ಅವ್ರ ಕೈ ಹೇಳಿಸಿ ಹೇಳಿ. ಹಾ, ದುರಾತ್ಮ, ಮಾಯಾವಿ, ಮೋಸಗಾರ, ಎದುರಾಗಿ ನಿಂತು ಯುದ್ಧ ಮಾಡುವ ಶಕ್ತಿ ಇಲ್ಲದೆ ಮಾಯೆಯನ್ನು ಸೃಜಿಸಿ ನಮ್ಮನ್ನು ಮರಳುಗೊಳಿಸಿ ಗುಹೆಯಲ್ಲಿ ಏಳಿಯಂತೆ ಅವಿತುಕೊಂಡು ತಪವನ್ನು ಆಚರಿಸುವೆಯ? ಧೈರ್ಯವಿದ್ದರೆ ಎದುರಾಗಿ ಬಂದು ಯುದ್ಧವನ್ನು ಮಾಡು. ಪಡಪಡಾರಲವ ಮಾನವ, ಪಡಪಡಾರಲವ ಮಾನವ, ಕಡಿಲೀಡಾಡುವೆ ಕೆಣಕದಿರು ನೀ ಮರುಳ. ಕೆಡುವುದೇಕೆ ಬಂದೆ ನೀನಿಲ್ಲಿ, ಕೆಡುವುದೇಕೆ ಬಂದೆ ನೀನಿಲ್ಲಿ, ಬಿಡ ಬಿಡಸ್ತ್ರವಂ ತಡವೇರಿ ಮೂಡ. ಲಕ್ಷ್ಮಣ, ಲಕ್ಷ್ಮಣ, ಅರಿಯನ್ನು ಕೆಣಕಿದ ಕರಿ ಅಂತಾಯ್ತಲ್ಲವೇ ನಿನ್ನ ಪಾಡು. ಹೋಗಲಿ ಬಿಡು, ನಿನ್ನ ಅದೃಷ್ಟಕ್ಕೆ ಹೊಣೆ ಯಾರು? ಮೊದಲು ಬಾಣ ಪ್ರಯೋಗಿಸುವಂತನಾಗು, ಮುಂದೇನಾಗುವುದು ನೋಡು. ಸಹಜವಾದ ಮಾತು. ಯಾರ ಗತಿ ಪೂರೈಸುವುದೋ ಯೋಚಿಸೋಣ. ಯೋಚಿಸಿದೆನು, ಅನ್ಯಾಯವಾಗಿ ಹತನಾಗುವಲ್ಲ ಎಂಬ ಸಂಶಯವನ್ನು. ಇಂದ್ರಜಿತು, ಸಾಕು ನಿನ್ನ ಬಡಿವಾರ. ಎಲ್ಲಿ? ಈಗ ನೋಡು, ನಿನ್ನ ರಥ ಸಾರಥಿ ಬಾಣಗಳನ್ನೆಲ್ಲ ಕತ್ತರಿಸುವೆನು. ನಿರಸ್ತ್ರನಾದ ನಿನ್ನನ್ನು ಕೊಲ್ಲುವುದಿಲ್ಲ, ಬೇರೆ ಆಯುಧವನ್ನು ತೆಗೆದುಕೋ. ಆಗ ನನ್ನ ನೋಡು ಈ ಬಾಣದ ರುಚಿಯನ್ನು. ನೀರು ಬಾಲಕರ ಎಂದ ಕೋರ ರುದಿರ ಬಾರಿಸುತ್ತೆ, ರುದಿರ ಬಾರಿಸುತ್ತೆ, ತೋರಿಸುವೆ ಸರಮಾನೆಗೆ ರುದಿರ ದೇವ ನಿನ್ನ ಕೋರ ಎಂದ ಕೋಳ. ತಡೆ ತಡೆ ತಡೆ, ನಡಿ ನಡಿ ನಡಿ, ಕೆಡುವುದ ಹತಮೂಡ. ತಡೆ ತಡೆ ತಡೆ, ನಡಿ ನಡಿ ನಡಿ, ಕೆಡುವುದ ಹತಮೂಡ. ದುಡುಕಿ ನಡಕಡು ಹತೋರಿ, ದುಡುಕಿ ನಡಕಡು ಹತೋರಿ, ನುಡಿಯುವುದಕ್ಕೂ ಬೇಡ. ತಡೆ ತಡೆ ತಡೆ, ನಡಿ ನಡಿ ನಡಿ, ಕೆಡುವುದ ಹತಮೂಡ. ಕಷ್ಟ ತಾಯಿ ಕಟ್ಟ ಸಿರಳಿಟ್ಟು ಪರಕ ತೋರ, ಕಷ್ಟ ತಾಯಿ ಕಟ್ಟ ಸಿರೆಯಳಿಟ್ಟು ಪರತೋರ. ಕಷ್ಟ ನಿನಗೆ ಗುರ್ತಿಸುವನು, ಕೊಟ್ಟಿಸುವನು ನಿತ್ತ ನಿನಗೆ ಗುರುತರೆಂದ ದೊಡ್ಡ ಬಾರದುರುಳ ನೀರಿ ಬಲವ ತೋರ ಎಂದ ತೋಳ. ಹಲವಿದೇನು ಹಲನ ಕಾಣೆ ಕವಿಯದನ್ನೊಳಕಾದೋ, ಮನವಿದೇನು ಹತನ ಕಾಣೆ ಕದಿಯದನ್ನೊಳಕಾದೋ. ಅದಮ ನಿನ್ನ ಸದೆ ಬಳೆಯುತ್ತ, ಅದಮ ನಿನ್ನ ಸದೆ ಬಳೆಯುತ್ತ, ಅರಸನೆಲ್ಲ
ಕೆಣಕಿ ನೋಡು ಬಣಗ ಧನುಜ ಬಾರಧೋಳ್ ಕನಕವೆಲ್ಲ ಕೆಣಕಿ ನೋಡು ಬಣಗ ಧನುಜ ಬಾರಧೋಳ್ ಕಣದ ಎಲ್ಲ ಧನಿವು ಎಲ್ಲ ಕಣದ ಎಲ್ಲ ಧನಿವು ಎಲ್ಲ ಗಾರದಿಂದ ಗೀತ ಧೀರನಹುದ ಸೂರ್ಯ ಕುಲಕ್ಕೆ ನಿನ್ನ ತೋರೆ ನಮ್ಮದ ಸಾರಿ ನುಡಿವ ನೋಡ ಕರೋರ ಕಾಂತ ಚೋರ ನಮ್ಮದ ಸಾರಿ ನುಡಿವ ನೋಡ ಕರೋರ ಕಾಂತ ಚೋರ ಬೇಸ್ ಶಬ್ಬಾಸ್ ಲಕ್ಷ್ಮಣ. ಆದರೆ ಇದುವರೆಗೂ ಬಣಗು ಧನುಜರನ್ನು ಕೊಂದದಕ್ಕೆ ಮದವೇರಬೇಡ. ಏಕೆಂದರೆ ಪ್ರತಿದಿನವೂ ಆ ಕಮಲಾನನನ್ನು ನಮ್ಮನ್ನು ಆಶೀರ್ವದಿಸುವನು. ಯಮನು ನಮ್ಮಲ್ಲಿ ಸೇವಕನಾಗಿರುವನು, ಆ ಪರಮೇಶು ನಮ್ಮಲ್ಲಿ ಭಿಕ್ಷುಕನಾಗಿರುವನು, ಮತ್ತು ಈ ದೇವಾದಿ ದೇವತೆಗಳೆಲ್ಲ ನಮ್ಮಲ್ಲಿ ದಾಸರಾಗಿರುವರು. ಹೀಗಿರುವಲ್ಲಿ ನರಬಾಲಕನಾದ ನಿನಗೆ ಜಯವೇ ನಂಬದೆ ಈ ಬಡದಾಸನ ಮಾತನ್ನು ಹಿಂದಿರುಗುವಂತೆ ನಾವು. ಹೌದು ರಾವಣೇಶ್ವರ, ನೀನು ಲಂಕೇಶ್ವರನ ಹೌರಸ ಪುತ್ರ, ಪರಮೇಶ್ವರನ ನೆಚ್ಚಿನ ಭಕ್ತ, ದೇವತೆಗಳನ್ನು ಸೆರೆ ಹಿಡಿದ ಶಕ್ತ. ಆದರೂ ತೊಲಗಲಿಲ್ಲವೇಕೆ ನಿನ್ನ ರಾಕ್ಷಸತ್ವದ ಅಪ್ರಯೋಜಕ? ಅಯ್ಯ ಬೆಸುಗೆ ಎಲ್ಲದ ಅಸುರ, ನೀನು ಬಗಳಿದ ರಾಕ್ಷಸರೆಲ್ಲರೂ ನಿನಗೆ ದೇವಾನು ದೇವತೆಗಳಾಗಿದ್ದರೆ ಬ್ರಹ್ಮದೇವನು ನಿಮ್ಮ ಅತ್ತೆಗೆ ಕತ್ತರಿಸಿದ ಮೂಗನ್ನು ಹತ್ತಿಸಿದನೆ. ಯುದ್ಧದಲ್ಲಿ ಅಳಿದ ದಾನವರೆಲ್ಲ ಬಳುವಳಿಯಾಗಿ ಬದುಕಿಸಿಕೊಟ್ಟನೆ. ಮತ್ತು ಚಿತ್ತಧಾರಿಯಾದ ಮೃತ್ಯುಂಜಯನು ನಿಮ್ಮ ಪೆತ್ತ ಎನ್ನುವುದನಾದ ಲಂಬೋದರ ಕುಂಭಕರ್ಣನನ್ನು ಉಳಿಸಿಕೊಟ್ಟನೆ. ಅವಿವೇಕಿ, ನೀನೇನು ರಕ್ಕಸೆಯೋ ಕತ್ತೆಯೋ, ಈ ಬಾಣದ ರುಚಿಯನ್ನು ನೋಡುವಂತನಾಗು. ಸಾರೋ ನರಾದಮ ಮೀರಿದ ಚಲವೇತಕ ಬಿಡು, ಸಾರೋ ನರಾದಮ. ಸಾರೋ ನರಾದಮ ಮೀರಿದ ಚಲವೇತಕ ಬಿಡು, ಸಾರೋ ನರಾದಮ. ಲಕ್ಷ್ಮಣರಾಮ್ ದಕ್ಷಿಣ ಬಗೆ ಕುಕ್ಕಿಯ ಬಗೆ ದಿಕ್ಕುವಿನ, ಸಾರೋ ನರಾದಮ. ರಾಕ್ಷಸರ ದಕ್ಷಿಣ ಲೆಕ್ಕಿಸದೆ ಶಿಕ್ಷಿಸುವೆನು, ರಾಕ್ಷಸರ ರಕ್ತವನ್ನ ಲೆಕ್ಕಿಸದೆ ಶಿಕ್ಷಿಸು, ಸರಳ ರಾಜನ. ನಿಲ್ಲೋ ಕಳ್ಳ ಧಂಬ, ಬಲ್ಲಿದರು ಸಲ್ಲದರು ನಿಲ್ಲೋ ಕಳ್ಳ ಧಂಬ. ನಿಲ್ಲೋ ಕಳ್ಳ ಧಂಬ, ಬಲ್ಲಿದರು ಸಲ್ಲದರು ನಿಲ್ಲೋ ಕಳ್ಳ ಧಂಬ. ಕಡುಗಲಿಯಂದಡೆ ಬಚ್ಚೆಯನ್ನು ಶಿಷ್ಯ ಜಯನ ಕುಟ್ಟಿಸುವನು ನಟ್ಟಿಲೊಬ್ಬ. ಬಚ್ಚೆಯನ್ನು ಶಿಷ್ಯ ಜಯನ ಕುಟ್ಟಿಸುವನು ನಟ್ಟಿಲು. ಚಟ್ಟಿಸುರನ ಗಿಟ್ಟರ ಪುರ ಪಟ್ಟಣವೇ ಕಷ್ಟವು ಕೇಳಿಲ್ಲೋ ಕಳ್ಳ ಧಂಬ. ಬಂದಿದರು ಸಲ್ಲದರು ನಿಲ್ಲೋ ಕಳ್ಳ ಧಂಬ. ಕಡುಗಲಿಯಂದಡೆ ತಡಗಡೆ ಪಡಸಾರು, ಕಡುಗಲಿಯಂದಡೆ ತಡಗಡೆ ಪಡಸಾರು. ನುಡಿದಿದೆ ನೀಂ ನಡಗದೆ ದಡಗದ ಗೆಡುವುದು ಪಡಸಾರು. ನಿಲ್ಲೋ ಕಳ್ಳದಮ ಸಾರೋ ನರದಮ. ಬೇಸ್ ಶಬ್ಬಾಸ್. ನಿನ್ನ ಕೆಚ್ಚದೆಯ ದಕ್ಷತೆಗೆ ನಲಿದೆ, ಮಾತಿಗೂ ತಕ್ಕ ರೂಪಿಗೂ ಹರ್ಷಿತನಾದೆ. ಆದರೆ ಈ ಬಡಗುದಾಸನ ನಂಬಿದಕ್ಕೆ ಮಾತ್ರ ಮರುಗಿದೆ. ಈಗ ಈ ನೈಋತಾಸ್ತ್ರವನ್ನು ಪ್ರಯೋಗಿಸುತ್ತೇನೆ. ವೈರಾಗ್ಯದ ಒಂಬುಗಟ್ಟಿ ಮಲಗುವಂತನಾಗು. ರಾಮ 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 ರಾಮ. ಕೆಟ್ಟಿತು ಕೆಟ್ಟಿತು. ಲಕ್ಷ್ಮಣ, ವಾಯುಪುತ್ರರು ಮೂರ್ಛಿತರಾದರು, ಮುಂದೇನು ಮಾಡುವುದು? ಮುಂದೇನು? ನೀನು ತಿರುಪೆಗೆ ಹೋಗುವುದು ಅಡಪಿಗ. ನಿನಗೆ ಸ್ವರ್ಗ ಮೃತ್ಯು ಇನ್ಯಾವ ಲೋಕದಲ್ಲಿಯೂ ನಿನಗೆ ಸ್ಥಳವಿಲ್ಲ. ಇನ್ನಾರಜೊಳಗೆ ಹಿಡಿದು ನಡೆಯುವೆ. ವಾಯುಪುತ್ರ, ಔಷಧೋಪಚಾರಗಳಿಂದ
ಸೌಮಿತ್ರಿಯನ್ನು ಉಪಚರಿಸು. ನಾನು ಈ ದುರಾತ್ಮನನ್ನು ನೋಡಿಕೊಳ್ಳುತ್ತೇನೆ. ದ್ರೋಹಿಯೇ ನಿನ್ನ ಚಿಗುರು ಸಾಹಸದೆ, ದ್ರೋಹಿಯೇ ನಿನ್ನ ಚಿಗುರು ಸಾಹಸದೆ, ಮರ್ಮದೊಳೆಯಲು ಉಳಿಗಾಲವಿಹುದೇ. ಬಾಹುಬಲಕ್ಕಿಲ್ಲದರ ಮಾರ್ಗವಿದೆ ನೋಡು, ಬಾಹುಬಲಕ್ಕಿಲ್ಲದರ ಮಾರ್ಗವಿದೆ ನೋಡು. ಘೋಷಿಸಿದು ವೇಳೆಯನ್ನು ಈ ಗದಾಘಾತವಾ ಮಾಯವೇ, ಇನ್ನು ಪಲಾಯನದ ಪಡು. ಇನ್ನೆಲ್ಲಿ ನಿನಗೆ ಉಳಿಗಾಲ? ದೇವತೆಗಳೆಲ್ಲ ವೈರಿಗಳಾಗಿರುವಾಗ ನಿನ್ನ ಅಸ್ತ್ರಗಳಿಗಿಲ್ಲ ಪ್ರಾಬಲ್ಯ. ಸೌಮಿತ್ರಿಯು ಮೂರ್ಛಿತನಾದನೆಂದು ತಿಳಿದು ನಿನ್ನ ಶೌರ್ಯ ಹಿಮ್ಮಡಿಸಿತೆ. ಈ ಗದಾದಂಡದಿಂದ ವಜ್ರಘಾತದಿಂದ ನಿನ್ನನ್ನು ಸಂಹರಿಸುವೆನು ಅಂದ. ಇಲ್ಲವೋ ಹೇಳಿ ವಿಭೀಷಣ, ನಮ್ಮ ಮರ್ಮಗಳನ್ನೆಲ್ಲ ವೈರಿಗಳಿಗೆ ತಿಳಿಸಿ ಅವರಿಗೆ ದಾಸನಾಗಿದೆ. ನಿನ್ನ ಫಲವೆಲ್ಲ ಮಣ್ಣಾಯಿತೆ ಮತ್ತು ಈ ನನ್ನ ಮಾಯಾಸ್ತ್ರದಿಂದ ನಿನ್ನ ಕೊಲ್ಲಬೇಕಾಯಿತೆ. ಮುಂದೇನು ಮಾಡಬೇಕೆಂದಿರುವೆ? ರಾಕ್ಷಸೇಂದ್ರ, ತಗಳು ತಗಳು, ಈ ಮದಾಂಧನನ್ನು ನಾನು ನೋಡಿಕೊಳ್ಳುವೆನು. ಹೋ ಹೋ, ಕಪಿವೀರರಲ್ಲ, ಹಲ್ಲೋಲ ಕಲ್ಲೋಲ, ಈ ಕಡೆ ತಿರುಗಿ ಇದ್ದ ಸನ್ನದನಾಗೋ. ಸೌಮಿತ್ರಿ, ಸುಮ್ಮನೆ ಶ್ರಮೆ ಪಡುವೆ ಏಕೆ? ನಿನ್ನಿಂದ ನನ್ನನ್ನು ಗೆಲ್ಲಲಾಗದು. ನಿಮ್ಮ ಅಣ್ಣನನ್ನು ಕಳುಹಿಸು. ಭರತ ಶತ್ರುಘ್ನರಿಗೆ ಉಳಿಯುವುದಿಲ್ಲವೆಂದು ಓಲೆಯನ್ನು ಬರೆ. ಮತ್ತೆ ಈ ಹೇಳಿ ವಿಭೀಷಣನ್ನು ಜೋಳಿಗೆ ಹಿಡಿದು ನಡೆಯಲು ಹೇಳು. ಈ ಹುಲುವಾರರನ್ನು ಹಣ್ಣು ಹಂಪಲುವಿನವರಿಗೆ ಕಾಡುಗೆ ಕಳುಹಿಸು. ಮತ್ತು ನಿನ್ನಿಷ್ಟ ದೈವವನ್ನು ಸ್ವರ್ಗಲೋಕ ಪ್ರಾಪ್ತಿಯಾಗಲೆಂದು ಬೇಡಿಕೊಳ್ಳುವಂತನಾಗು. ಇಲ್ಲವಾದರೆ ಈ ಅಸ್ತ್ರವನ್ನು ಸೈರಿಸುವಂತನಾಗು. ಇದ ನೋಡು. ಅಸುರಾದಮ್ಮ, ನಿನ್ನಿಷ್ಟದಂತೆ ನಿಮ್ಮ ತಂದೆಯನ್ನು ಕೊಲ್ಲುವುದಕ್ಕೆ ನಮ್ಮ ಅಣ್ಣನನ್ನು ಕಳಿಸಿದ್ದೇನೆ ಮತ್ತು ಲಂಕಾ ರಾಕ್ಷಸರನ್ನೆಲ್ಲ ಸಂಹರಿಸಿದ್ದೇನೆಂದು ಅಯೋಧ್ಯೆಗೆ ಓಲೆಯನ್ನು ಬರೆಸಿದ್ದೇನೆ ಮತ್ತು ಶರಣಮುಖ ವಿಭೀಷಣನನ್ನು ಲಂಕಾ ರಾಜ್ಯವನ್ನಾಳಲು ಕಳಿಸುತ್ತೇನೆ ಮತ್ತು ಕಪಿವೀರರನ್ನೆಲ್ಲ ಲಂಕಾ ರಾಜ್ಯವನ್ನ ದಹಿಸಿ ಮುತ್ತಿಗೆ ಹಾಕುವಂತೆ ಕಳಿಸುತ್ತೇನೆ. ಇನ್ನು ನನ್ನ ಮಾರ್ಮುಡಿಗೆ ಮರೆತು ನಿಂತಿರುವ ಈ ಬಾಣದ ಪ್ರಯೋಗವನ್ನು ಮಾಡುತ್ತೇನೆ. ಶಕ್ತಿ ಆಗಿದ್ದರೆ ತಡೆದುಕೊಳ್ಳುವನಾಗು ಮದಾಂಧ. ಓಹೋ, ಈಗ ನಾನು ನಮ್ಮ ತಾತನಾದ ಮಯನಿಂದ ನಿರ್ಮಿತವಾದ ರಥಾಸ್ತುತ ನಿರ್ಮಾಣಗಳನ್ನು ತೆಗೆದುಕೊಂಡು ಬರುವೆನು. ಲಕ್ಷ್ಮಣ, ಸ್ವಲ್ಪ ನಿಧಾನಿಸು. ಸೌಮಿತ್ರಿ, ಮೇಘನಾಥನು ರಥ ಚೂರ್ಣವಾಗಲು ಮಾಯಾ ನಿರ್ಮಿತವಾದ ರಥ ದನ ಬಾಣಗಳನ್ನು ತರಲು ಹೋಗಿರುವನು. ಅವೆಲ್ಲ ಅಜೇಯವಾದವುಗಳು. ಅವನು ಬರುವಷ್ಟರಲ್ಲಿ ನಿನ್ನ ದಿವ್ಯಾಸ್ತ್ರಗಳನ್ನೆಲ್ಲ ಅಣಿ ಮಾಡಿಕೋ. ಲಕ್ಷ್ಮಣ, ಒಂದು ವಿಚಾರವನ್ನು ಹೇಳುತ್ತೇನೆ ಕೇಳು. 12 ವರ್ಷಗಳ ಕಾಲ ಆಹಾರ ನಿದ್ರೆ ಸ್ತ್ರೀ ಸಂಭೋಗವಿಲ್ಲದಿದ್ದರೆ ಮಾತ್ರ ನನ್ನನ್ನು ಸಂಹರಿಸಬಲ್ಲೆ. ನೋಡು, ಈ ಮಹೇಶ ಬಾಣವನ್ನು ಪ್ರಯೋಗಿಸುತ್ತೇನೆ. ಶಕ್ತಿ ಇದ್ದರೆ ಸೈರಿಸುವಂತನಾಗು. ಸೌಮಿತ್ರಿ, ಅದಕ್ಕೆ ಪ್ರತಿಯಾಗಿ ವೈಷ್ಣವಾಸ್ತ್ರವನ್ನು ತೊಡು. ಎಲ್ಲವೋ ಲಕ್ಷ್ಮಣ? ಕೆಲವು ದುಷ್ಟ ದಂಶ, ನಿನ್ನ ಮರ್ಮವನ್ನು ನಾವು ಮೊದಲೇ ಅರಿತಿದ್ದೇವೆ. ಎಲ್ಲ ಬಿಡು ನಿನ್ನ ಮಹೇಶಾಸ್ತ್ರ, ನೋಡು ನನ್ನ ಮೇಘನಾಸ್ತ್ರ. ಇಂದ್ರಾರಿ, ಮುಂದೇನು ಮಾಡುವುದು? ಲಕ್ಷ್ಮಣ, ಸ್ವಲ್ಪ ನಿಧಾನಿಸು. ಹೇಳಿ ಕುಲದ್ರೋಹಿ ವಿಭೀಷಣ, ನಮ್ಮ ಮರ್ಮಗಳನ್ನೆಲ್ಲ ವೈರಿಗಳ ತಿಳಿಸಿ ಪುತ್ರ ಮಿತ್ರರನ್ನು ಬಲಿ ಕೊಟ್ಟೆಯಾ? ಈಗ ನೋಡು, ಈ ಮಾಯಾ ನಿರ್ಮಿತವಾದ ಬಾಣದಿಂದ ನಿನ್ನನ್ನು ಸಂಹರಿಸುತ್ತೇನೆ. ಲಕ್ಷ್ಮಣ, ಅದು ಅಜೇಯವಾದ ಶಕ್ತಿ ಕೈಯಲ್ಲಿರುವಾಗಲೇ ತುಂಡರಿಸು. ಮಾಯಾವಿ, ಮುಗಿತು ನಿನ್ನ ಮಾಯಾಶಕ್ತಿ.
ಮುಂದಾವ ಮಾರ್ಗ? ನಿನ್ನನ್ನು ಯಮಲೋಕ ಯಾತ್ರೆಗೆ ಕಳುಹಿಸುವುದರೆ ಉಳಿದಿರುವ ಮಾರ್ಗ. ಹಾರಿಸುವೆ ತಲೆ ಹಾರಿಸುವೆ, ಕಾರಿನ ರುದ್ರ ಹಾರಿಸುವ ತಲೆ ಹಾರಿಸುವೆ, ತಲೆ ಹಾರಿಸುವೆ. ಹಾರಿಸುವೆ ತಲೆ ಹಾರಿಸುವೆ, ಕಾರಿನ ರುದ್ರ ಹಾರಿಸುವ ತಲೆ ಹಾರಿಸುವೆ, ತಲೆ ಹಾರಿಸುವೆ. ದುರುಳಂ ನಿನ್ನ ತಂದಿಂದೊಟ್ಟಿ ನರಕಯಾತವ ಪರಿಶ್ರಮ ಕೊಟ್ಟೆ. ತಂದಿಂದೊಟ್ಟಿ ನರಕಯಾತ್ರೆಯ ಪರಿಶ್ರಮ ಕೊಟ್ಟಿ ಪುರವಂಬರವಂ ಸಾರಿಸುವಂತೆ ಹೋರಿಸುವೆ, ಪುರವಂಬರವಂ ಸಾರಿಸುವಂತೆ ಹೋರಿಸುವೆ, ತಲೆ ಹಾರಿಸುವೆ. ಹೋರಿಸುವ ಹಾರಿಸುವ ಹೋರಿಸುವ ತಲೆ ಹಾರಿಸುವೆ. ಓಡಿಸುವೆ ಬಡಿ ಜೋಡಿಸುವೆ, ಹೇಡಿಯ ಪರಿ ಪರಿ ಸಾರಂತ ಬರದಿ ಓಡಿಸುವೆ ಬಡಿ ಜೋಡಿಸುವೆ. ಕಡುಗಲಿಯುತ್ತ ದುಡುಕು ನೀ ಬರುತ್ತೆ, ತಡೆಯದ ಘಾತಕವು ನುಡಿಯುವುದನ್ನು ಚಿಂತ. ಕಡುಗಲಿಯುತ್ತ ದುಡುಕು ನೀ ಬರುತ್ತೆ, ತಡೆಯದ ಘಾತಕವು ನುಡಿಯುವುದನ್ನು ಚಿಂತ. ಕಡುಕಾಳಗವಂ ಬಿಡುಪವರು ಓಡಿಸುವೆ ಬಡಿದೋಡಿಸುವೆ, ಹೇಡಿಯ ಪರಿ ಪರಿ ಸಾರುತ್ತೆ ಬರದು ಓಡಿಸುವೆ ಬಡಿದೋಡಿಸುವೆ. ಹೊಳ್ಳಿನ ದಲಜ ಕೊಲ್ಲದ ರವಣ ಬಾಯಿ ಕಡೆ ಹೊಳ್ಳಿನ ದಲಜ ಕೊಲ್ಲದ ರವಣ ಕೆಲ್ಲದ ಮಾರ್ಗದ ನಿಲ್ಲಿಸಿ ಹೊಳ್ಳಿನ ದಲಜ ಹೊಳ್ಳದವನ ಹೊಳ್ಳಿಸಿ ಬರಳಂ ಹೊಳ್ಳಿಸಿ ನಿಲ್ಲುವೆ ಚೆಲ್ಲುವೆ ಗೆಲ್ಲದ ಮೂಡ ಹಾರಿಸುವೆ ತಲೆ ಹಾರಿಸುವೆ. ಕಾರಿನ ರುದಿರ ಹಾರಿಸುವ ತಲೆ ಹಾರಿಸುವೆ, ತಲೆ ಹಾರಿಸುವೆ. ಪ್ರಸ್ತನೆ ಮುಂದಿನ ಕಷ್ಟವನರು ತಟ್ಟನೆ ತಾರೋ ಬಿಟ್ಟವನೇರೋ. ಪ್ರಸ್ತನೆ ಮುಂದಿನ ಕಷ್ಟವನರು ತಟ್ಟನೆ ತಾರೋ ಬಿಟ್ಟವನೇ. ಕಟ್ಟುವ ಬೆಟ್ಟುವೆ ಕಟ್ಟ ಕಡೆಗೆ ನೀನು ಓಡಿಸುವೆ ಬಡಿದೋಡಿಸುವೆ. ಲಕ್ಷ್ಮಣ, ಈ ಶಾಂಬವಸ್ತ್ರವನ್ನು ಸೈರಿಸುವಂತನಾಗು. ಓಹೋ, ನಾರಾಯಣಾಸ್ತ್ರದಿಂದ ಪರಿಹಾರವಾಯಿತು. ನಿನ್ನ ದಿವ್ಯಾಸ್ತ್ರಗಳೆಲ್ಲ ಮುಗಿದವು. ಇನ್ನಾವ ಮಾರ್ಗ? ದಿವ್ಯಾಸ್ತ್ರಗಳೆಲ್ಲ ಪೂರೈಸಿದವೆಂದು ಮತನಾಗಬೇಡ. ಆ ದೇವತೆಗಳು ನಮಗೆ ಮೊದಲೇ ವೈರಿಗಳು. ಆದ್ದರಿಂದ ಅವಾವು ನಮಗೆ ಪಠಿಸದು. ಈಗ ಇದು ಈ ಮಯಾ ನಿರ್ಮಿತವಾದ ಹಸುರ್ ಬಾಣವನ್ನು ಬಿಡುತ್ತೇನೆ. ಶಕ್ತಿ ಇದ್ದರೆ ಸೈರಿಸುವಂತನಾಗು. ಓಹೋ, ಎತ್ತ ನೋಡಿದರು ಸಾವಿರಾರು ಇಂದ್ರಜಿತಗಳು ಕಾಣುತ್ತಿರುವರಲ್ಲ. ಮುಂದೇನು ಮಾಡುವುದು? ಸೌಮಿತ್ರಿ, ಪಿತಾಮಹನನ್ನು ಧ್ಯಾನಿಸು. ವೈಷ್ಣವಾಸ್ತ್ರವು ಕೈ ಸೇರುವುದು. ಅದರಿಂದ ಈ ಮಾಯಾವಿಯನ್ನು ಸಂಹರಿಸು. ನಾರಾಯಣ ಶ್ರೀಮನ್ನಾರಾಯಣ ಬೇಡಿದ ವರಗಳ ನೀಡುವೆ ತಾಯೇ. ಬೇಡಿದ ವರಗಳ ನೀಡುವೆ ದೇವ, ಕಾಣುವೆ ಎನ್ನಗೀಗ ಆಳುವೆ ನಾನಿನ್ನ. ಕಾಣುವೆ ಎನ್ನಗೀಗ ಆರಾಯಣ ನಾರಾಯಣ ನಾರಾಯಣ ನಾರಾಯಣ. ವಿಭೀಷಣ, ಈಗ ನನ್ನ ಮೇಘನಾಸ್ತ್ರವು ನನ್ನ ಕೈಗೆ ಲಭಿಸಿತು. ಈಗ ಅದನ್ನು ಪ್ರಯೋಗಿಸುವನು. ರಾಮ 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 ಶ್ರೀರಾಮ ರಾಮ. ರಕ್ಕಸರಲ್ಲ, ನಿರ್ಮಾಣವಾದರಲ್ಲ,
ಹರಹರ ಏನಿದ ಆಶ್ಚರ್ಯ, ಇದಕ್ಕೇನು ಮಾಡುವುದು? ಅವನು ಹೇಳು. ಹರ ಹರ ಏನಿದು ಆಶ್ಚರ್ಯ! 4 ದಿನಗಳಿಂದಲೂ ಹಗಲಿರುಳು ಪರಿಶ್ರಮವಿಲ್ಲದಂತೆ ಯುದ್ಧ ಮಾಡಿದರೂ ಕೂಡ ಫಲಿಸುತ್ತಿಲ್ಲವಲ್ಲ. ಖಂಡಿತವಾಗಿ ಇವರು ಮಾನವರಲ್ಲ. ರಾಮನು ನಾರಾಯಣನೆಂಬುದೇ ನಿಜ. ಹೌದು. ಎಲ್ಲ ಕುಲದ್ರೋಹಿ ವಿಭೀಷಣ, ನಿನ್ನ ಕಾರ್ಯವು ಸಿದ್ಧಿಸಿದೆ. ನಮ್ಮ ವಂಶದ ಬೇರನ್ನು ಕಿತ್ತಸದೆಯ ಪಾಪಿ, ಪುತ್ರ ಮಿತ್ರರನ್ನು ಬಲಿ ಕೊಟ್ಟು ನೀನಾದರೂ ನೆಮ್ಮದಿಯಾಗಿ ಬಾಳು. ಲಕ್ಷ್ಮಣ, ಲಕ್ಷ್ಮಣ, ಇದೋ ನೋಡು, ಇದೇ ನನ್ನ ಕಟ್ಟ ಕಡೆಯ ಪ್ರಾಣ. ಈ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸುತ್ತೇನೆ. ಶಕ್ತಿ ಇದ್ದರೆ ಸೈರಿಸುವಂತನಾಗು. ಲಕ್ಷ್ಮಣ, ಇದನ್ನು ಬ್ರಹ್ಮಾಸ್ತ್ರದಿಂದ ಪರಿಹರಿಸು. ಮೇಲೆ ನೋಡು, ದೇವತೆಗಳೆಲ್ಲ ಇವನ ಮರಣಕ್ಕಾಗಿ ಆತರಿಯುತ್ತಿದ್ದಾರೆ. ಅವರ ಸರ್ವ ಶಕ್ತಿಗಳು ನಿನಗೆ ಸಹಾಯವಾಗಲಿದೆ. ಇಂದ್ರಾಸ್ತ್ರವನ್ನು ತೊಡು, ಈ ದುಷ್ಟನನ್ನು ಸಂಹರಿಸು. ನಿಮ್ಮಿಷ್ಟದಂತಾಗಲಿ. ಇಂದ್ರಜಿತು, ಇದೇ ನಿನಗೆ ಕೊನೆಯ ಬಾಣ. ಇಷ್ಟವಿದ್ದರೆ ಸೈರಿಸಿಕೊಳ್ಳುವನಾಗೋ. ಹರ ಹರ ಗಿರಿಜಾ ವಲ್ಲಭ, ಕಾಪಾಡು. ಕಂದ ಕಂದ, ವೈಕುಂಠವನ್ನು ಸೇರಿದೆಯಾ? ನಿನ್ನ ತಂದೆಯ ಮೋಹ ಪಾಶಕ್ಕೆ ಲಂಕಾಸಿರಿಯೇ ಆಳಾಯಿತೆ. ಪುತ್ರ ಮಿತ್ರರೆಲ್ಲ ನಾಶವಾದರೆ ಅಯ್ಯೋ ವಿಧಿಯೇ ವಿಧಿಯೇ. ನಾನೀ ವೇದನೆಯನ್ನು ತಾಳಲಾರೆನು. ವಿಭೀಷಣ, ನಡೆ, ಶ್ರೀರಾಮಚಂದ್ರನ ಬಳಿಗೆ ಹೋಗಿ ಈ ವಿಜಯವನ್ನು ತಿಳಿಸೋಣ. ಆಗಬಹುದು. ಮಂತ್ರಿ, ಇಂದಿನ ನನ್ನ ಸಭೆಯು ಕ್ಷೀಣಿಸಿರುವುದಲ್ಲ. ಯುದ್ಧಕ್ಕೆ ಹೋದ ಕುಮಾರನಾದ ಇಂದ್ರಜಿತುವು ಇನ್ನೂ ಬಾರಲೇ ಇಲ್ಲವಲ್ಲ. ರಣವಿಜಯವೇನಿರಬಹುದು? ಬೇಕೆ ಪ್ರಭು, ಯುವರಾಜರು ಕ್ಷೀಣಬಲ್ಲರೆ, ಆ ನರಮೃಗಗಳನ್ನು ಲೆಕ್ಕಿಸುವರೆ. ಅದೇನೋ ಸಹಜ. ಆದರೆ ಜಯಾಪಜಯಗಳು ಯಾರ ಇಚ್ಛೆ? ನಾಥ, ನಮಸ್ಕರಿಸುವೆನು. ಸುಮಂಗಲಿ ಭವ. ಮಂಡೋದರಿ, ಇದೇನು ವಿಪರೀತ? ರಾಜ್ಯಸಭೆಗೆ ಬರಲು ಕಾರಣವೇನು? ಅಲ್ಲದೆ ಈ ಕಾತುರವೇಕೆ? ಕಾತುರವಲ್ಲದೆ ಮತ್ತಿನ್ನೇನು ಸ್ವಾಮಿ? ಹಗಲಿರುಳು ಯುದ್ಧದ ಪರಾಭವತೆ ತುಂಬಿರುವಾಗ ಮನಸ್ಸಿಗೆ ನೆಮ್ಮದಿಯಲ್ಲಿರುವುದು ಸ್ವಾಮಿ. ಮಂಡೋದರಿ, ಸ್ವಲ್ಪ ತಾಳು. ಯುದ್ಧಕ್ಕೆ ಹೋಗಿರುವ ಇಂದ್ರಜಿತುವು ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿಯೇ ಜಯಬೇರಿಯನ್ನು ಬಾರಿಸುತ್ತಾ ಬರುವನು. ಆಗ ನಿನ್ನ ಮನಸಾರ ನೆಮ್ಮದಿಯನ್ನು ಪಡೆಯುವೆ. ಸ್ವಾಮಿ, ನನಗೇಕೋ ಭಯವಾಗುತ್ತಿರುವುದು. ಕಾರಣ? ನನ್ನ ಬಲಗಣ್ಣು ಅದರುತ್ತಿರುವುದು ಸ್ವಾಮಿ. ಏಕೋ ಇದರಲ್ಲಿ ಯಾವ ಅಶುಭವು ತುಂಬಿರುವುದೋ ಏನೋ ನನಗೆ ತಿಳಿಯುತ್ತಿಲ್ಲ. ಈ ಅಶುಭದಿಂದ ನಮಗೆ ಮುಂದೆ ಏನಾಗುವುದೋ ಏನೋ ಭಯವಾಗುತ್ತಿರುವುದು. ಮುಂದೆ ಏನು ಗತಿ ಸ್ವಾಮಿ? ಅಯ್ಯೋ ಮರುಳೆ, ಸುರೇಂದ್ರಜಿತನ ಯುದ್ಧದಲ್ಲಿ ಅಪಜಯದ ಸೂಚಕವೇ? ನಾಥ, ಕಾಲಗತಿಯನ್ನು ಮೀರಿದವರಾರು? ಅದೆಲ್ಲ ಮಾನವ ಧರ್ಮ. ಅದೋ ನೋಡು, ದೂತನು ಬರುತ್ತಿರುವನು. ವಿಜಯ ಸಮಾಚಾರವನ್ನೇ ತರುವಂತಿದೆ. ಬುದ್ಧಿ ಜಯವಾಗಲಿ. ವಿಜಯೀ ಭವ. ವಿಜಯವೇನು? ತಿಳಿಸುವುದೇನು? ನಿಮ್ಮ ಕುಮಾರರು ಹತರಾದರು. ಏನು? ಕಾಲನನ್ನು ಜಯಿಸಿದನೆ? ಕಾಲನನ್ನು ಜಯಿಸಿದುದು ಅತಿಶಯೋಕ್ತಿಯಲ್ಲ. ಅವನ ದಣಿಯಾದ ಮಹೇಂದ್ರನನ್ನೇ ಕೊಳ್ಳೆ ಹೊಡೆದಿದ್ದು ನಿನಗೆ ತಿಳಿಯಲಿಲ್ಲವೇ? ಇದಿತ್ತು. ಈಗ ಮಾತ್ರ ಮರಣ ಹೊಂದಿದರು. ಏನು? ರಾಮ ಲಕ್ಷ್ಮಣರು ಹತರಾದರೆ ಆ ಸೀತೆಯನ್ನು ನಾನಿನ್ನು ನಿಶ್ಚಿಂತೆಯಾಗಿ ಕೂಡಬಹುದೇ? ನಿಜ. ಇನ್ನು ಸ್ವಲ್ಪ ಕಾಲದಲ್ಲಿ ಸೀತೆಯನ್ನು ಗೂಡುವವರು. ಆ ಸೀತೆಯ ಮಾತಂತಿರಲಿ. ಜೀವಗಳನ್ನಾದ ವಿಭೀಷಣನ ಗತಿ ಏನಾಯಿತು? ಅದನಾದನೋ ದೇಶಾಂತರ್ಗತನಾದನೋ? ಮಂಡೋದರಿ, ಇನ್ನಾದರೂ ಆ ಸೀತೆಯನ್ನು ಆಲಂಗಿಸುವುದಕ್ಕೆ ನನಗೆ ಅನುಮತಿಯನ್ನು ಕೊಡುವೆಯಾ? ಅಯ್ಯೋ ಮರುಳೆ, ಸರ್ವನಾಶವಾದರೂ ಈ ರಾಜೇಂದ್ರನಿಗೆ ವಿವೇಕವಿಲ್ಲವಲ್ಲ. ಸ್ವಾಮಿ, ನಿಮ್ಮ ಮಗನಾದ ಇಂದ್ರಜಿತನು ದಿಕುಂಬಿಣಿಯಲ್ಲಿ ಲಕ್ಷ್ಮಣ ಎದುರು ಯುದ್ಧದಲ್ಲಿ ಹತನಾದನು.
ಈಗಲಾದರೂ ತಿಳಿಯಿತೆ? ಏನು ನನ್ನ ಮೇಘನಾದನು ಹದನಾದನೆ? ಇದು ನಿಜವೇ? ಇದು ನಿಜವೇ? ನಿಮ್ಮೊಡನೆ ಪರಿಹಾಸವೇ? ನಿಮ್ಮ ಪಾದ ಸಾಕ್ಷಿಯಾಗಿಯೂ ಇದು ಸತ್ಯ. ಕುಮಾರ ಕುಮಾರ, ಇಂದ್ರಜಿತ್ತು, ನನ್ನನ್ನಗಲಿ ಹೊರಟು ಹೋದೆಯ ಕುಮಾರ. ಅಯ್ಯೋ ಮಗನೇ, ಎಂತಹ ಕಾರ್ಯವಾಯಿತು. ಇನ್ನು ನಿನ್ನ ಮುದ್ದು ಮುಖವನ್ನು ನಾನು ನೋಡಲು ಸಾಧ್ಯವೇ ಕುಮಾರ? ಅಯ್ಯೋ ಕುಮಾರ. ಮರುಗಿ ಮರುಗಿ ವನಜಮುಖಿಯ ನೀತನಯನ ವನಜಮುಖಿಯ ನೀತನಯನ ಮನದೊಳೆ ನೀತೋನೆನ ಸಹಿಸುವುದು ಮನದೊಳೆ ನೀತೋನೆನ ತನಯನ ನಾಗಲಿ ಮನಜಮುಖಿಯಲಿ ತನಯನ ನಾಗಲಿ ಕುಮಾರ ಕುಮಾರ ಮಗನೇ ಮದದಿಯ ನಿನ್ನ ಮಗ ಮದದಿಯ ನಿನ್ನ ಮಗ ಮನದೊಳು ನೊಂದೆ ಕುಮಾರ ವಡಲಿನ ವಡಲಿನ ಮಡದಿಯ ನಿನ್ನ ಸುತ ಒಡಿದಿರುವನೆ ಮಡದಿಯ ನಿನ್ನ ಸುತ ಮಡಿದಿರುವನೆ ಮನದೆ ಕುಮಾರ ಕುವರ ಮಗನೇ ಹರಹರ ಹರಹರ ಗಿರಿಜಾವಲ್ಲಭ ತ್ರಿಪುರಾಂತಕ ಮೃತ್ಯುಂಜಯ, ನನಗೆ ಈ ಲಂಕಾಸಿರಿಯನ್ನು ತೊಲಗಿಸಿದೆಯ ಕುಮಾರ. ಇಂದ್ರಾಗ್ನಿ ಯಮನಾದಿಯಾಗಿಯೂ ನಿನ್ನನ್ನು ಜಯಿಸಲು ಅಸಾಧ್ಯನಲ್ಲ, ಯಾರಿಂದಲೂ ಸಾಧ್ಯವಾಗುತ್ತಿರಲಿಲ್ಲವಲ್ಲ. ನಿನ್ನ ಹಸುವನ್ನು ತೆಗೆದುಕೊಂಡು ಹೋದ ದುರಾತ್ಮನಾರು ಕುಮಾರ. ಪರಮೇಶ್ವರನ ನನ್ನಗೂ ಕೈಲಾಸಾಧಿಪತಿ ಪರಮೇಶ್ವರನ ಬಳಿಯಲ್ಲಿರುವೆಯ? ವರವನ್ನು ಪಡೆಯುವೆಯಾ? ನರನನ್ನು ಜಯಿಸುವೆಯಾ? ಮಗು, ನಿನ್ನ ವೀರಾಲಾಪವೇನಾಯಿತು? ವರಬಲವೆಲ್ಲಿ ಹೋಯಿತು? ಇನ್ನು ಮುಗಿಯಿತು ನನಗೆ ಈ ಲಂಕಾಸಿರಿ. ಮಂಡೋದರಿ ಸ್ವಾಮಿ, ನನಗಿನ್ನಾರು ದಿಕ್ಕು? ಇನ್ನಾರು ದಿಕ್ಕು? ಪರಸತಿಯಾದ ಆ ಸೀತೆಯೇ ನಿಮಗೆ ದಿಕ್ಕು.
ಮುಗಿಯಿತೆ ನಿಮ್ಮ ಮಕ್ಕಳ ಭಾಗ್ಯ, ಮುಗಿಯಿತೆ ನಿಮ್ಮ ವರಬಲದ ಹಮ್ಮು. ಒಂದೇ ಒಂದು ಹೆಣ್ಣಿನ ಮೇಲಿನ ಆಸೆಗಾಗಿ ರಕ್ಕಸ ಕುಲದ ಬೇರನ್ನೇ ಕಿತ್ತೊಗೆದಿರಾ? ಹಾ ಕುಮಾರ, ಇಂದ್ರಾರಿ, ನನ್ನ ಮಾತನ್ನು ಮೀರಿ ಪಿತೃವಾಕ್ಯ ಎಂದು ಪರಲೋಕವನ್ನೇ ಸೇರಿದೆಯಾ ಕುಮಾರ? ಸ್ವಾಮಿ, ಇದಕ್ಕೆಲ್ಲ ವಿಭೀಷಣನೇ ಕಾರಣರು. ಹಾಕುದು ಆ ವಿಭೀಷಣನ ತಂತ್ರವಿಲ್ಲದಿದ್ದರೆ ನನ್ನ ಮೇಘನಾದನನ್ನು ಕೊಲ್ಲಲು ಯಾರಿಂದಲೂ ಸಾಧ್ಯವಾಗುತ್ತಿರಲಿಲ್ಲ. ಅನುಜನಾದ ಕುಂಭಕರ್ಣನೂ ಮಡಿಯುತ್ತಿರಲಿಲ್ಲ, ಜಯಸಿರಿಯು ತೊಲಗುತ್ತಿರಲಿಲ್ಲ. ಸರ್ವಕ್ಕೂ ಆ ಪಾಪಿಯಾದ ವಿಭೀಷಣನೇ ಕಾರಣ. ಹಿಂದೆ ಅವನಿಗೆ ಮರಣ ಸಿದ್ಧ. ಮಂಡೋದರಿ, ನೀನಿನ್ನು ಅಂತಃಪುರಕ್ಕೆ ನಡೆ, ನಾನೀಗಲೇ ಹೊರಡುವೆನು. ಸಾಕು, ನಿಲ್ಲಿಸಿ ನಿಮ್ಮ ವಾಕ್ಪಾಂಡಿತ್ಯವನ್ನು. ಆ ರಾಮನ ಆಶ್ರಯದಲ್ಲಿರುವ ವಿಭೀಷಣನನ್ನು ಕೊಲ್ಲುತ್ತೇನೆಂದು ಹೇಳುತ್ತಿರುವಿರಲ್ಲ, ಇದು ನಿಮ್ಮಿಂದ ಸಾಧ್ಯವೇ? ಯೋಚಿಸಿ ನೋಡಿ. ನೋಡುವೆನು ವಿಭೀಷಣನ ಗತ ಶರೀರವನ್ನು, ನಿನಗೂ ತೋರಿಸುವೆನು. ನೋಡು ನೋಡು, ಇದೇ ವಿಭೀಷಣನಿಗೆ ಯಮಪಾಶ. ಇದು ಆ ತ್ರೈಮೂರ್ತಿಗಳನ್ನು ಲೆಕ್ಕಿಸದೆಂಬುದನ್ನು ಮರೆಯಬೇಡ. ನಾನೀಗಲೇ ಹೊರಟೆ. ಚೀದುರುಳ 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 ಹೃದಯ ತಾಪವ ತಣಿತ ನೀಗಲೇ ಒದಿಸಿತನದಿ ಹೃದಯ ತಾಪವ ತಣಿತ ನೀಗಲೇ ಪದದಿಂದೊದೆದು ಸದಯ ಹೃದಯ ಪದದಿಂದೊದೆದು ಸದಯ ಹೃದಯ ಮೋದವಾಂತು ಬಿಡು ಚೀದುರುಳ ಚೀದುರುಳ ಚೀದುರುಳ. ಬಿಡು ಕತೆಯ, ಬಿಡು ಬಿಡು ಸತೆಯ, ಬಿಡು ಕತೆಯ, ಬಿಡು ಕತೆಯ, ಬಿಡು ಬಿಡು ಸತೆಯ, ಬಿಡು ಕತೆಯ. ತರುವೆ ನಿನಗಿದು ತರಿದ ಬೆರೆವುದು, ದೊರೆದು ಗೆಲುವುದು, ಮರಳಿದಾಗದು. ದೊರೆದು ಗೆಲುವುದು ಮರಳಿದಾಗದು. ಸರಿಯೇ ಸಮನೆ ಬರಿ ಪೌರುಷವಿದು, ಸರಿಯೇ ಸಮನೆ ಬರಿ ಪೌರುಷವಿದು. ತರುಣಿ ಜಾನಕಿಯ ತರುವರೆ ಮತದಿಂಬಿಡು. ಬಿಡು ಕತೆಯ, ಬಿಡು ಬಿಡು ಸತೆಯ, ಬಿಡು ಕತೆಯ. ಪಾಪಿ, ದ್ರೋಹಿ, ಚಂಡಾಲ, ನಿನ್ನ ಮನೋಭಿಷ್ಟವು ಈಡೇರಿತೆಂದು ತಿಳಿದೆಯಾ? ಹಿಂದೆ ನಿನಗೆ ಮರಣ ಸಿದ್ಧನಾಗು ಪಾಪಿ. ಪಾಪಿ ನಾನಲ್ಲ, ಮಮತೆಯ ವರದ ಸೀತಾಮಾತೆಯನ್ನು ಕಳ್ಳತನದಿಂದ ತೆಗೆದುಕೊಂಡು ಹೋಗಿರುವನು ನೀನು ಪಾಪಿ. ಅಣುಪಾತ್ರದ ಮೋಹಕ್ಕೆ ಮನಕೊಟ್ಟು ರಕ್ತದ ಕುಲವನ್ನೇ ನಾಶ ಮಾಡಿದ ಕುಲ ಕಾಂತಕ ನೀನು. ನೀನು ನನ್ನನ್ನು ನಿಂದಿಸುವೆಯ? ಇನ್ನು ನಿನಗೆ ಕಡೆಗಾಲವೇ ಸರಿ. ವಿಭೀಷಣ, ಇದೋ ನೋಡು, ಈ ಮಾಯನಿಂದ ಪಡೆದ ಈ ಘಂಟಾಶಕ್ತಿಯನ್ನು ಬಲ್ಲೆಯ? ಇದೇ ನಿನಗೆ ಯಮಪಾಶ. ಸಿದ್ಧನಾಗು ಪಾಪಿ. ನನ್ನಲ್ಲಿ ಪ್ರತೀಕಾರವಿರುವುದು. ಎಲ್ಲವೋ ರಣ ಹೇಳಿ ಕಡೆಗೂ ನಿನ್ನ ಪ್ರಾಣವನ್ನು ಉಳಿಸಿಕೊಂಡೆಯ. ಈಗ ನಿನ್ನ ಪಾಡೇನಾಗುವುದು ನೋಡುತ್ತೀರು. ನೋಡುವುದೇನು, ಇನ್ನು ನೀನು ಯಮಲೋಕಕ್ಕೆ ಹೋಗುವುದನ್ನು, ಈ ಗದಾದಂಡವನ್ನು ಸೇರಿಸುವನಾಗು. ವಿಭೀಷಣ, ಈ ರಕ್ಕಸನು ನಿನ್ನ ಮೇಲೆ ಮಾರ್ಮರಿಸುತ್ತಿರುವನು. ನೀನು ಹಿಂದಕ್ಕೆ ಬಾ, ಈತನನ್ನು ನಾನು ನೋಡಿಕೊಳ್ಳುವೆನು. ರಾಮ, ಸ್ವಲ್ಪ ನಿಧಾನಿಸು. ನನಗೆ ವೈರಿಯು ನೀನಲ್ಲ, ಈ ವಿಭೀಷಣನು. ಈಗ ಇವನನ್ನು ನೀನು ಬಿಟ್ಟುಕೊಟ್ಟಿದ್ದೆ, ಆದರೆ ಮುಂದೆ ನೀನು ಹೇಳಿದಂತೆ ನಡೆಯುವೆನು. ಸರಿ, ವಿಭೀಷಣನು ಮಹದುಪಕಾರ ಮಾಡಿರೋನು. ಏನೆಂದರೆ ತನ್ನ ಭಕ್ತನ ಪ್ರಾಣದಾನವನ್ನು ಮಾಡಿ ತನ್ನ ಆತ್ಮವನ್ನು ಬಲಿಕೊಟ್ಟಿರೋನು. ಈಗಿರುವಲ್ಲಿ ಈ ರಾಮಾಯಣದ ರುಚಿಯನ್ನು ನೋಡುವನಾಗು. ಅಯ್ಯೋ ಮರುಳ ಮಾನವ, ವಿಧಿಲಿಖಿತಕ್ಕೆ ಹೊಣೆಯಾರು, ಯುದ್ಧ ಸನ್ನದ್ಧನಾಗು. ಚೋರನೆ ನುಡಿಯನ್ನೇತಕ್ಕೆ, ಚೋರನೆ ನುಡಿಯನ್ನೇತಕ್ಕೆ, ತೋರದಿರು ಮುಖವನು ಎನಗೆ ಕೂಡ. ಮೂರನೆಯ ಕ್ಷಮೆ ಇದು ನಿನಗೆ.
ಮೂರನೆಯ ಕ್ಷಮೆ ಇದು ನಿನಗೆ ತೀರಿಸುವೆ ಮರಳಿ ಬಾ ಮೂಡ. ಕಾಣೆ ನನ್ನನ್ನು ರಾಮ, ಕಾಣೆ ನನ್ನನ್ನು ರಾಮ, ಯಾರು ಬಿಡುಗದಿಯ ಸುಮ್ಮನೆ ಮರುಳ. ಕ್ಷೀಣಿಸಿದನೆಂದರಿಯದಿರು, ಕ್ಷೀಣಿಸಿದನೆಂದರಿಯದಿರು, ಜಾಣನಾಡುವ ದುರ್ಗತಿಯ ಬದಲವಾ. ದಶಾನನ, ನನಗಿನ್ನು ಹೆಚ್ಚು ಹೊತ್ತು ಮುಖವನ್ನು ತೋರಿಸಬೇಡ. ನಿನ್ನ ತಮ್ಮನಾದ ವಿಭೀಷಣನು ನ್ಯಾಯ ನೀತಿಯನ್ನು ಅರ್ಹಲೆಂದು ಇದುವರೆಗೆ ನಿನ್ನನ್ನು 3 ಬಾರಿ ಕ್ಷಮಿಸಿರುವನು. ಇದು 2ನೇ ಬಾರಿಯು. ಈಗ ಈ ರಾಮಬಾಣದ ರುಚಿಯನ್ನು ನೋಡುವ ನಾವು. ವಿಭೀಷಣ, ಈ ರಕ್ಕಸನು ಲಂಕೆಯನ್ನು ಸೇರಿದನು. ಇನ್ನು ಮುಂದೆ ಲಕ್ಷ್ಮಣನ ಗತಿ ಏನಾಗಿದೆ ನೋಡೋಣ. ಕಥನಾಗಿರುವುದೇ ಲಕ್ಷ್ಮಣನ ಗತಿ. ಹಾ ಕಂದ, ನನ್ನನ್ನು ಬಿಟ್ಟು ಹೋದೆಯಾ? ನನಗೆ ಗತಿ ಯಾರು? ವಾಯುಪುತ್ರನು ಹಿಂದೆ ತಂದಿದ್ದ ಸಂಜೀವನಿಯು ಇನ್ನೂ ಉಳಿದಿರುವುದು. ಅದನ್ನು ಉಪಯೋಗಿಸಿ ಬದುಕಿಸುವನು. ಜಾಂಬುವಂತರೇ, ಜಾಗ್ರತೆಯಾಗಿ ಪ್ರಯೋಗಿಸಿ. ಎದ್ಬಿಡಿ. ರಾಮ ರಾಮ ರಜ ರಾಮ ರಾಮ ಜಯ ರಾಮ ರಾಮ ಸೀತಾರಾಮ. ಶ್ರೀರಾಮ ರಾಮ ರಜ ರಾಮ ರಾಮ ಜಯ ರಾಮ ರಾಮ ಸೀತಾರಾಮ. ಶ್ರೀರಾಮ ರಜ ರಾಮ ಜಯ ರಾಮ ಸೀತಾರಾಮ. ಶ್ರೀರಾಮ ರಾಮ ರಜ ರಾಮ ರಾಮ ಜಯ ರಾಮ ರಾಮ ಸೀತಾರಾಮ. ಏನಿದು? ಹಾ, ಪ್ರಾಣೇಶ್ವರ, ಏನಾಯಿತು? ಹೇಗೆ ಹೀಗೆ ಕುಳಿತಿರುವಿರಿ? ಅಯ್ಯೋ, ಇದೇಕೆ ಮೈಯೆಲ್ಲವೂ ಕಂಪಿಸುತ್ತಿರುವುದಲ್ಲ? ಇದೇನು ಮೈಯೆಲ್ಲ ರಕ್ತವೂ ಬೇರೆ ಆಗಿದೆಯಲ್ಲ? ಏನಾಯಿತು ಸ್ವಾಮಿ? ವಿಚಾರವೇನಿದೆ ಹೇಳಿ. ಯಾರನ್ನು ಉಪಚರಿಸುತ್ತಿರುವವರಾರು? ಪ್ರಿಯೆ ಮಂಡೋದರಿ, ಇನ್ನು ನಿನ್ನ ವದನಾರವಿಂದವನ್ನು ನೋಡುವ ಭಾಗ್ಯ ನನಗೆ ಲಭಿಸಿದ್ದಿದ್ದೆ. ಇದೇ ನನಗೆ ನಿನ್ನ ಅಂತ್ಯದರ್ಶನ. ಸ್ವಾಮಿ, ಹಾ ಲಂಕೇಶ್ವರ, ಏನೀ ಮಾತುಗಳು? ನಿಮ್ಮ ಮಾತುಗಳು ನನಗೆ ಅರ್ಥವಾಗುತ್ತಿಲ್ಲ ಸ್ವಾಮಿ. ವಿಚಾರವೇನೆಂದು ಹೇಳಿ. ವಿಚಾರವಿನ್ನೇನು? ಈ ದಿನದ ಯುದ್ಧದಲ್ಲಿ ನಾನು ಆ ವಿಭೀಷಣನನ್ನು ಕೊಲ್ಲಲು ಉಪಕ್ರಮಿಸಿದನು. ಆ ಲಕ್ಷ್ಮಣನ ಎದುರಾಗಿ ಆ ದ್ರೋಹಿಯಾದ ವಿಭೀಷಣನನ್ನು ಉಳಿಸಿದನು. ಆಗ ರಾಮ ನನ್ನ ಮೇಲೆ ಯುದ್ಧಕ್ಕೆ ಬಂದು ಬಾಣ ಬತ್ತಳಿಕೆಗಳನ್ನು ಕಡಿದು ರಥಸಾರಥಿಗಳನ್ನೆಲ್ಲ ಕಡಿದು ನಿನ್ನನ್ನು 2 ಬಾರಿ ಕ್ಷಮಿಸಿದ್ದೇನೆ. ಇದು 3ನೆಯ ಬಾರಿ. ನಿನ್ನ ಪತ್ನಿಯಾದ ಮಂಡೋದರಿಯ ಶಯನಗೃಹಕ್ಕೆ ಎಸೆಯುವನು. ಆಗಲಾದರೂ ಆಕೆನಿಗೆ ಬುದ್ಧಿ ಹೇಳದೆಂದು ಹೇಳಿ ನನ್ನನ್ನು ಇಲ್ಲಿಗೆ ಎಸೆದಿರುವನು. ಇಷ್ಟೇ ವಿಚಾರ. ಸ್ವಾಮಿ, ನನಗೇಕೋ ಭಯವಾಗುತ್ತಿರುವುದು ಸ್ವಾಮಿ. ಮನೋಹರ, ಇದೇನು ಹೀಗೆ ಹೇಳುತ್ತಿರುವಿರಲ್ಲ? ನೀವು ಬ್ರಹ್ಮದೇವರ ಪೌತ್ರರಾಗಿ, ಕೈಕಸಾ ಮಾತೆಯ ಪುತ್ರರಾಗಿ, ಪರಶಿವನ ಭಕ್ತರಾಗಿ, ಸುರ ನರರ ಸಖ್ಯರಾಗಿ, 3 ಲೋಕದ ಗಂಡನೆಂದು ವಿಜಯ ಪತಾಕೆಯನ್ನು ಹಿಡಿದು ನಿಂತಿರುವ ನೀವು ಧೈರ್ಯಗೆಡುವುದೆಂದರೆ ಏನು ಸ್ವಾಮಿ? ಧೈರ್ಯಗೆಡಬೇಡಿ ಸ್ವಾಮಿ, ಧೈರ್ಯವಾಗಿರಿ ಸ್ವಾಮಿ. ಮಂಡೋದರಿ, ತಾಳು, ನನ್ನನ್ನು ಉರಿದುಂಬಿಸಬೇಡ. ಮುಗಿಯಿತು ನನ್ನ ದೈತ್ಯ ಜನ್ಮದ ತಾಮಸ. ಇನ್ನು ನನಗೆ ಧೈರ್ಯ ಬೇಕೆ? ಈ ಯುದ್ಧ ಬೇಕೆ? ಈ ಭಯ ಬೇಕೆ? ಈ ಭೋಗದಿಂದ ಏನಾಗಬೇಕು? ಈ ಅವಯವಗಳಿಂದ ಏನಾಗಬೇಕು? ಅಯ್ಯೋ, ಬೇಕಾಗಿರುವುದೊಂದೇ ಮರಣ. ಸಾಕು, ಖಿನ್ನವದನಾಗಿ ನಿನ್ನ ಮುಖವನ್ನು ನೋಡಲಾರೆ.
ನನ್ನ ಶರೀರದ ರಕ್ತವು ಕುದಿಯುತ್ತಿರುವುದು. ತಡೆ ಮಾಡದೆ ಅನುಜ್ಞೆಯನ್ನು ಕೊಡು, ನಾನು ಯುದ್ಧಕ್ಕೆ ಹೊರಡುವೆನು. ಹಾಗಾದರೆ ಸೀತೆಯನ್ನೇಕೆ ಕದ್ದು ತಂದಿರಿ ಸ್ವಾಮಿ? ಈ ಲಂಕೆಯನ್ನೇಕೆ ಬಲಿ ಕೊಟ್ಟಿರಿ? ಮಕ್ಕಳನ್ನೇಕೆ ಹತಗೈದಿರಿ? ಲಂಕಾ ನಗರದ ಸಿರಿಯನ್ನು ನಾಶ ಮಾಡಿದಿರಿ. ಏಕೆ ಅಪಖ್ಯಾತಿಯನ್ನು ಹೊಂದಿದಿರಿ? ಇವೆಲ್ಲದಕ್ಕೂ ಅರ್ಥವೇನು? ತಿಳಿಸಿ ಸ್ವಾಮಿ, ನನಗೊಂದು ಅರ್ಥವಾಗುತ್ತಿಲ್ಲ. ಹಾಕುದು ಜನಿಸಿದ ಮೇಲೆ ಎಂದಾದರೂ ಒಂದು ದಿನ ಅಳಿಯಲೇಬೇಕಲ್ಲವೇ? ಅದರಂತೆ ನಮ್ಮ ರಾಕ್ಷಸ ಗುಣಕ್ಕೆ ಅನುಗುಣವಾಗಿ ತಪಸ್ಸು ಮಾಡಿದೆ, ಅಜೇಯನಾಗಿ ವರವನ್ನು ಪಡೆದೆ, ಅಜೇಯನಾಗಿ ಮೆರೆದೆ, ಅಷ್ಟದಿಕ್ಪಾಲಕರನ್ನು ಗೆದ್ದೆ, ಭೋಗ ಭಾಗ್ಯಗಳನ್ನು ಅನುಭವಿಸಿದೆ. ಕಡೆಯದಾಗಿ ಕಾಲಾವಧಿ ಮುಗಿದ ಮೇಲೆ ಎಂದಾದರೂ ಒಂದು ದಿನ ಮರಣ ಹೊಂದಲೇಬೇಕಲ್ಲವೇ? ನಾಥ, ಇದೇನು ಆಶ್ಚರ್ಯ! ಇದಕ್ಕೆಲ್ಲ ಕಾರಣವೇನು ಸ್ವಾಮಿ? ನನಗೇಕೋ ಭಯವಾಗುತ್ತಿರುವುದು ಸ್ವಾಮಿ. ಮಂಡೋದರಿ, ಇಲ್ಲಿ ಬಾ, ಕುಳಿತುಕೋ. ನೋಡು, ಪ್ರಾಣಾಂತ್ಯದಲ್ಲಿ ಪೂರ್ವಜನ್ಮದ ವೃತ್ತಾಂತವು ನಮಗೆ ಜ್ಞಾಪಕ್ಕೆ ಬರುವುದೆಂದು ಮರೆಯಬೇಡ. ನನ್ನ ಪೂರ್ವಜನ್ಮದ ವೃತ್ತಾಂತವನ್ನು ನಿನ್ನಲ್ಲಿ ವಂಚನೆಯಿಲ್ಲದೆ ಹೇಳುತ್ತೇನೆ, ಕೇಳು. ಹೇಳಿ ಸ್ವಾಮಿ. ನಾನು ಮತ್ತು ಕುಂಭಕರ್ಣನು ವೈಕುಂಠದಲ್ಲಿ ಶ್ರೀಮನ್ ನಾರಾಯಣನ ದ್ವಾರಪಾಲಕರು. ಸನಕಾದಿ ಮುನಿಗಳಿಂದ ಶಾಪಗ್ರಸ್ತರಾಗಿ ನಾವು ರಾಕ್ಷಸ ಜನ್ಮವೆತ್ತಬೇಕಾಯಿತು. ಆಗ ನಮ್ಮ ಒಡೆಯನಾದ ನಾರಾಯಣನನ್ನು ದಿಶಾಪಕ್ಕಾಗಿ ಕೇಳಿದೆವು. ಆಗ ಅವನು ಕನಿಕರಿಸಿ, ನನಗೆ ಶತ್ರುಗಳಾಗಿ 7 ಜನ್ಮವನ್ನು ಎತ್ತುವಿರೋ ಅಥವಾ ಮಿತ್ರರಾಗಿ 3 ರಾಕ್ಷಸ ಜನ್ಮವನ್ನು ಎತ್ತುವಿರೋ ಎಂದು ಕೇಳಿದಾಗ, ನಾವು ಶೀಘ್ರದಲ್ಲಿ ವೈಕುಂಠವನ್ನು ಸೇರಬೇಕೆಂದು 3 ಜನ್ಮವನ್ನೇ ಕೇಳಿದೆವು. ಮೊದಲನೇ ಜನ್ಮಕ್ಕೆ ದಿತಿದೇವಿಯ ಗರ್ಭದಲ್ಲಿ ಹಿರಣ್ಯಕಶಿಪರಾಗಿ ಹುಟ್ಟಿ ನಾರಾಯಣನ ಪತ್ನಿಯರಾದ ಶ್ರೀದೇವಿ ಭೂದೇವಿಯರನ್ನು ಭ್ರಮಿಸಿದಂತೆ ಮಾಡಿ ಹರಿಯಿಂದಲೇ ಮರಣ ಹೊಂದಿ ನಮ್ಮ ಜನ್ಮ ಶಾಪಲ್ಲಿ ಮಾಡಿಕೊಂಡೆವು. ಈಗ 2ನೆಯ ಜನ್ಮದಲ್ಲಿ ರಾವಣ ಕುಂಭಕರ್ಣನಾಗಿ ಹುಟ್ಟಿ ಹೊರಬಲದಿಂದ ಮೆರೆಯುತ್ತಿರಲು ದೇವತೆಗಳ ರಕ್ಷಣೆಗಾಗಿಯೂ ಭೂಭಾರ ನಿವಾರಣೆಗಾಗಿಯೂ ಮತ್ತು ನಮ್ಮ ಶಾಪ ವಿಮೋಚನೆಗಾಗಿಯೂ ಆ ದೇವತೆಗಳನ್ನು ಕಪಿರೂಪವಾಗಿ ಹುಟ್ಟುವಂತೆ ಹೇಳಿ ತಾನು ನರಾವತಾರವನ್ನೆತ್ತಿ ಆದಿಶೇಷನ ಅನುಜನಾದ ಲಕ್ಷ್ಮಣನಾಗಿ ಮಾಡಿಕೊಂಡು ಆ ಲೋಕಮಾತೆಯಾದ ಲಕ್ಷ್ಮೀದೇವಿಯನ್ನು ಸೀತೆಯನ್ನಾಗಿ ನಿರ್ಮಿಸಿ ಅವಳನ್ನು ಮೋಹಿಸುವಂತೆ ಮಾಡಿ ನಮ್ಮನ್ನು ಸಂಹರಿಸುವನು. ಇಷ್ಟೇ ನನ್ನ ಜನ್ಮದ ನಮ್ಮ ಜನ್ಮ ವೃತ್ತ ಅಂತ. ಪ್ರಾಣನಾಥ, ನನಗೆ ಭಯವಾಗುತ್ತಿದೆ. ನಾನಿನ್ನು ಕೆಟ್ಟೆನು. ನನಗಿನ್ನಾರು ಗತಿ ಸ್ವಾಮಿ, ನನಗಿನ್ನಾರು ಗತಿ. ಮುಂದೇನು ಮಾಡುವುದು ಸ್ವಾಮಿ? ಮಾಡುವುದೇನು? ಹುಟ್ಟಿದ ಪ್ರಾಣಿಗಳು ಎಂದಾದರೂ ಒಂದು ದಿನ ಸಾಯಲೇಬೇಕು. ಅದರಂತೆಯೇ ನಿನ್ನ ಋಣಾನುಬಂಧವು ಮುಗಿದ ಮೇಲೆ ಅಳಿಯುವನೆಂಬುದನ್ನು ಮರೆಯಬೇಡ. ಜಾಗೃತಿಯಾಗಿ ನನಗೆ ಅನುಮತಿಯನ್ನು ಕೊಡು. ಮನೋವಲ್ಲಭ, ಮುಗೀತೆ ನನ್ನ ಮನಸ್ಸಿನ ಕೋರಿಕೆ. ಮುಂದೆ ನನಗೆ ನಾವು ಉಪದೇಶವನ್ನು ಮಾಡಲಿಚ್ಛಿಸುವಿರಿ? ಇನ್ನು ಹೇಳಬೇಕಾದ ವಿಚಾರ ಒಂದೇ ಉಳಿದಿರುವುದು. ಅದನ್ನು ನೀನು ನಡೆಸಿಕೊಡಲೇಬೇಕು. ನಿನ್ನ ಪಾತಿವ್ರತ್ಯವನ್ನು ಕಾಪಾಡಿಕೊಳ್ಳಲೇಬೇಕು. ಅದು ಅಪ್ಪಣೆಯಾಗಲಿ ಸ್ವಾಮಿ. ನೋಡು, ನಾನು ಯುದ್ಧದಲ್ಲಿ ಮಡಿದನೆಂಬ ಸುದ್ದಿ ನಿನ್ನ ಕಿವಿಗೆ ಬಿದ್ದ ತಕ್ಷಣ ನೀನು ಆ ಸೀತೆಯನ್ನು ಸಂಹರಿಸಿ ನಂತರ ನನ್ನ ಗತ ಶರೀರದೊಡನೆ ನಿನ್ನ ಸಹಗಮನ ಮಾಡಿಕೊಂಡು ಸ್ವರ್ಗದಲ್ಲಿ ಎದುರು ನೋಡ್ತಿರುವ ನನ್ನನ್ನು ಸೇರುವಳಾಗು. ಸಾಕು ಸುಮ್ಮನಿರಿ. ಲೋಕಮಾತೆಯಾದ ಸೀತಾದೇವಿಯನ್ನು ಕಾಮ ಪೀಡಿತನಾಗಿ ಕರೆತಂದು ಲೋಕ ಅಪವಾದಕ್ಕೆ ಗುರಿಯಾಗಿರುವಿರಿ. ಅಪಮೃತ್ಯುವನ್ನು ನೋಡುತ್ತಿರುವಿರಿ. ನಾನು ಮೂರ್ಖಳಾಗಲೇ? ನಮ್ಮ ತಂದೆಯಾದ ಮಯನು ಸಹಸ್ರಾರು ವರ್ಷ ಚಿರ ಯೌವನದಿಂದ ಇರುವಂತೆ ಅವರಿಂದ ನಾನು ವರವನ್ನು ಪಡೆದಿದ್ದೇನೆ. ಅಹಂಕಾರದಿಂದ ಅಪಮೃತ್ಯುಗೊಳಗಾದ ನಿಮ್ಮ ಜೊತೆಯಲ್ಲಿ ನಾನು ಸಹಗಮನವನ್ನು ಮಾಡಿಕೊಳ್ಳಬೇಕೇ? ಅದು
ನನ್ನ ಸೌಂದರ್ಯವನ್ನು ನಾನು ಹಾಳು ಮಾಡಿಕೊಳ್ಳಲು ನಾನು ಸನ್ನದ್ಧಳಿಲ್ಲ, ಸಾಧ್ಯವಿಲ್ಲ. ಛೇ ಪಾಪಿ! ಪಾಪಿಯು ನಾನಲ್ಲ. ಒಂದು ಹೆಣ್ಣಿನ ಮಾಯಾ ಪಾಶಕ್ಕೆ ಸಿಕ್ಕಿ ಸಹಸ್ರಾರು ಜನರ ಸ್ತ್ರೀಯರ ಗಂಡಂದಿರ ಬಲಿ ಕೊಟ್ಟು ಅವರ ಕಣ್ಣಲ್ಲಿ ರಕ್ತವು ಸುರಿಯುವಂತೆ ಮಾಡಿದ ನೀವು ಪಾಪಿಗಳು. ಛೇ ಪತಿದ್ರೋಹಿ! ನಾನೇ ಪತಿದ್ರೋಹಿ? ಛೇ, ನಾನು ಪತಿದ್ರೋಹಿ ಅಲ್ಲ. ಕೈ ಹಿಡಿದ ಪತ್ನಿಯನ್ನು ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದು ಕಾಪಾಡುತ್ತೇನೆಂದು ಪ್ರಮಾಣ ಮಾಡಿ ಧಾರೆ ಏರಿಸಿಕೊಂಡು ಮೋಹಾಂಧರಾಗಿ ಅದನ್ನು ಮರೆತು ಪರರ ಹೆಂಡತಿಯಲ್ಲಿ ಆಸೆ ಪಡುತ್ತಿರುವ ನೀವಲ್ಲವೇ ಪತ್ನಿದ್ರೋಹಿ? ಎಲ್ಲ ವಂಚಕಿ! ನಾನು ವಂಚಕಿಯಲ್ಲ ಸ್ವಾಮಿ. ಮಾಯೆಯಿಂದ ಮರಳುಗೊಳಿಸಿ ರಾಮ ಲಕ್ಷ್ಮಣರನ್ನು ದೂರ ಮಾಡಿ, ರಾಮನಿಂದ ಸೀತೆಯನ್ನು ದೂರ ಮಾಡಿ, ಆ ಲಕ್ಷ್ಮಣನಿಗೆ ಮೋಸವನ್ನೆಸಗಿ ವಂಚನೆಯಿಂದ ದೂರುವುದು ನಿಮಗೆ ನ್ಯಾಯವೇ ಸ್ವಾಮಿ? ಮಂಡೋದರಿ, ಕೈ ಹಿಡಿದ ಪತಿಗೆ ಎದುರುತ್ತರನ್ನಾಡುವುದನ್ನು ಎಲ್ಲಿ ಕಲಿತೆ? ಹೌದು, ಹೆತ್ತ ತಾಯಿ ತಂದೆ ಹಿರಿಯರ ಮಾತುಗಳನ್ನು, ಹಿತವಾದಗಳನ್ನು, ಹಿತನುಡಿಗಳನ್ನು ಕೇಳದೆ ನಿಮ್ಮ ಮನಸ್ಸಿಗೆ ಬಂದಂತೆ ನೀವು ಇಷ್ಟು ಅನರ್ಥವಾಗಿ ಮಾಡಿದಿರಲ್ಲ. ಯೋಚಿಸಿ ಸ್ವಾಮಿ, ಯೋಚಿಸಿ. ಲೇ ಮಾನಗೇಡಿ, ಇಷ್ಟು ಜನ ವೀರ ಪತ್ನಿಯರ ಮುಂದೆ ನಿಂತು ಕೈ ಹಿಡಿದ ಪತಿಗೆ ಎದುರುತ್ತವನ್ನಾಡುವುದಕ್ಕೆ ನಿನಗೆ ನಾಚಿಕೆ ಆಗುವುದಿಲ್ಲವೇ? ನನಗೆ ನಾಚಿಕೆ ಎಲ್ಲಿದು? ಪರ ಹೆಣ್ಣಿನನ್ನು ಕರೆತಂದು ಕುಲಗೋತ್ರವನ್ನೇ ನಾಶ ಮಾಡಿಕೊಂಡಿರಲ್ಲ, ಯುದ್ಧದಲ್ಲಿ ಪರಾಜಿತರಾದ್ರಲ್ಲ, ವೈರಿಗಳ ಸಮ್ಮುಖದಲ್ಲಿ ತಲೆಯನ್ನು ತಗ್ಗಿಸಿದ್ರಲ್ಲ, ಎಲ್ಲವೂ ಸೇರಿ ನಿಮಗೆ ನಾಚಿಕೆ ಆಗಬೇಕು. ಕುಲಘಾತಕಿ, ನಿನ್ನ ಮಾತುಗಳನ್ನು ಸಾಕು ಮಾಡು. ಸಾಕು ಮಾಡುತ್ತೇನೆ ಸ್ವಾಮಿ. ಪಿತನಾದ ಬ್ರಹ್ಮದೇವರಲ್ಲಿ ವಂಶೋತ್ತರಕವಾಗಿ ಶಿವಭಕ್ತರಾಗಿ ಸತ್ಕುಲ ಪ್ರಸೂತರಾಗಿ ನಿಮ್ಮ ವಂಶಕ್ಕೆ ಅಪಕೀರ್ತಿಯನ್ನು ತಂದ ನೀವೇ ಪ್ರತ್ಯಕ್ಷರಾಗಿರುವಾಗ ನನ್ನನ್ನೇಕೆ ಗುಲಗಾತಗಳೆಂದು ಹೇಳಿದ್ರಿ? ಹೋಗಲಿ, ಈ ಕೋಪವನ್ನು ಶಾಂತ ಮಾಡಿ ನನ್ನನ್ನು ಕಾಪಾಡಿ ಸ್ವಾಮಿ. ಆಯಿತು ಮಂಡೋದರಿ, ಇಲ್ಲಿ ಬಾ. ನಾನು ಇಷ್ಟು ಹೊತ್ತು ನಿನ್ನನ್ನು ನಿಂದಿಸಿದ ಮಾತುಗಳೆಲ್ಲವೂ ನನ್ನದೇ ತಪ್ಪು. ಕಡೆಯದಾಗಿ ನನ್ನನ್ನು ಆಲಂಗಿಸಿ ನಿನ್ನ ಪತಿಯ ನನ್ನ ಹೃದಯದಲ್ಲಿ ಉರಿಯುತ್ತಿರುವ ಜ್ವಾಲೆಯನ್ನು ನಂದಿಸುವೆಯಾ? ಪ್ರಾಣನಾಥ, ನಿಮ್ಮ ಪಾದಗಳಲ್ಲಿ ಬಿದ್ದು ಬೇಡಿಕೊಳ್ಳೆನು. ನನ್ನನ್ನು ಕೈ ಬಿಟ್ಟು ಹೋಗಬೇಡಿ ಸ್ವಾಮಿ, ಕೈ ಬಿಟ್ಟು ಹೋಗಬೇಡಿ. ಎಲ್ಲಿ? ಮೇಲಕ್ಕೆ ಹೇಳು, ಎದುರಾಗಿ ನಿಲ್ಲು. ಮಂಡೋದರಿ, ಪರಶಿವನ ಪರಮ ಭಕ್ತ ನಾನಾದುದೇ ಆದರೆ ನಾನು ಮಡಿದ ತಕ್ಷಣ ನಿನ್ನ ಈ ಯೌವನ ಮತ್ತು ತಕ್ಷಣದಲ್ಲಿಯೇ ನಾಶವಾಗಲಿ. ಪತಿದ್ರೋಹಿ, ನಾನಿನ್ನು ಕಳೆದುಳಿದ ಸೈನ್ಯವನ್ನು ಕಟ್ಟಿಕೊಂಡು ಪಾತಾಳದಲ್ಲಿ ಬ್ರಹ್ಮದೇವನನ್ನು ಕುರಿತು ತಪಸ್ಸು ಮಾಡಿ ಅಜೇಯವಾದ ವರವನ್ನು ಪಡೆದು ಮುಂದಿನ ಯುದ್ಧವನ್ನು ನೋಡುವೆನು. ಈಗಲೇ ಹೋಗುವೆನು. ವಿಭೀಷಣ, ಇದೇನಾಶ್ಚರ್ಯ? ಲಂಕೆಯಲ್ಲಿ ಸಂಭ್ರಮವೇ ಕಾಣುತ್ತಿಲ್ಲವಲ್ಲ. ನಿಮ್ಮ ಅಗ್ರಜನಾದ ರಾವಣನೇನಾದನೋ? ಮುಂದೇನು ಮಾಡುವುದು? ಹೌದು, ನಾನು ಅದೇ ಯೋಚನೆಯಲ್ಲಿದ್ದೇನೆ. ನನಗೂ ಒಂದು ತೋಚದಂತಾಗಿದೆ ಪ್ರಭು. ಹೌದು ರಘುನಂದನ, ನಾನು ಲಂಕಾಪಟ್ಟಣಕ್ಕೆ ಹೋಗಿ ತಿಳಿದುಕೊಂಡು ಬರಲೇ? ಆಂಜನೇಯ, ಆತುರದಲ್ಲಿ ಮಾಡಿದ ಕಾರ್ಯವು ಕಾತುರಕ್ಕೀಡಾಗುವುದಿಲ್ಲವೇ? ಯುದ್ಧ ಕಾಲದಲ್ಲಿ ವೈರಿಗಳ ಬಳಿ ಹೋಗುವುದು ಅನುಚಿತವಲ್ಲ. ಯೋಚಿಸಿ ನೋಡು. ಅಪಘಾತವಾಯಿತು. ಏನಾಯಿತು?
ಸ್ವಾಮಿ, ಏನು ವಿಚಿತ್ರವೋ ಕಾಣದು. ಆ ಪರ್ವತ ಧಾರೆಯ ಭೂಗರ್ಭದಲ್ಲಿ ಹೊಗೆಯು ಉಕ್ಕಿ ಬರುತ್ತಿರುವುದು. ಇದರಿಂದ ನಮಗೆ ಯಾವ ತೊಂದರೆಯಾಗುವುದು ತಿಳಿಯದು ಸ್ವಾಮಿ. ವಿಭೀಷಣ, ರಕ್ಕಸರ ಮಾಯೆಯು ನಿನಗಲ್ಲದೆ ಮತ್ತಾರಿಗೆ ತಿಳಿಯದು. ಇದರ ವಿಚಿತ್ರವೇನು? ಪರಮಾತ್ಮ, ಆ ರಾವಣನು ನಿಮ್ಮಿಂದ ಪರಾಜಿತನಾದ ಮೇಲೆ ಅಜೇಯವಾದ ರಥ ಧನ ಬಾಣಗಳನ್ನು ಪಡೆಯುವುದಕ್ಕೋಸ್ಕರ ಪಾತಾಳದಲ್ಲಿ ಪರಮೇಶ್ವರಿಯನ್ನು ಕುರಿತು ಘೋರವಾದ ತಪಸ್ಸನ್ನಾಚರಿಸಿರುವನು. ಆ ತಪಸ್ಸೇನಾದರೂ ಸಿದ್ಧಿಯಾದದ್ದೇ ಆದರೆ ಅವನನ್ನು ಜಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಮುಂದೇನು ಮಾಡುವುದು? ಈಗ ಈ ಕಪಿ ಸಮೂಹವೆಲ್ಲವಾಗಿ ಆ ಹೋಮವನ್ನು ಕೆಡಿಸಬೇಕು. ಸರ್ವರು ಹೀಗಲೇ ಹೊರಡಿ. ವಿಭೀಷಣ, ಜಾಗೃತೆಯಿಂದ ಇರಿ.